ಕಡಿಮೆ ಸಿಬಿಲ್ ಸ್ಕೋರ್ ನಿಂದ ಸಾಲ ಕ್ರೆಡಿಟ್ ಕಾರ್ಡ್ ಅಪ್ಲಿಕೇಶನ್ ರಿಜೆಕ್ಟ್ ಆಗ್ತಾ ಇದೆಯಾ? ಇನ್ ಮುಂದೆ ಆಗಲ್ಲ. SBM Z ಕ್ರೆಡಿಟ್ ಕಾರ್ಡ್ ಬಳಸಿ ಈಸಿಯಾಗಿ ಕ್ರೆಡಿಟ್ ಸ್ಕೋರ್ ಅನ್ನ 750 ಗಿಂತ ಜಾಸ್ತಿ ಮಾಡ್ಕೋಬಹುದು. ಇದೊಂದು FD ಆಧಾರಿತ ಕಾರ್ಡ್. UPI ಬಳಸಿ ಕ್ರೆಡಿಟ್ ಕಾರ್ಡ್ ಬ್ಯಾಲೆನ್ಸ್ ಅನ್ನ ಖರ್ಚು ಮಾಡಬಹುದು. FD ಗೆ RBI ಗ್ಯಾರಂಟಿಯೊಂದಿಗೆ 7% ಇಂಟ್ರೆಸ್ಟ್ ಕೂಡ ಸಿಗುತ್ತೆ. 30 ದಿನದಲ್ಲೇ ಕ್ರೆಡಿಟ್ ಸ್ಕೋರ್ ನಲ್ಲಿ ಇಂಪ್ರೂವ್ಮೆಂಟ್ ಕೂಡ ನೋಡಬಹುದು. ಡಿಸ್ಕ್ರಿಪ್ಷನ್ ಹಾಗೂ ಪಿನ್ ಕಾಮೆಂಟ್ ನಲ್ಲಿರೋ ಲಿಂಕ್ ಮೂಲಕ Z ಆಪ್ ಡೌನ್ಲೋಡ್ ಮಾಡಿ. ಭಾರತದಲ್ಲೇ ರಫೇಲ್ ತಯಾರಿ. ಟಾಟಾ ದಸೋ ಐತಿಹಾಸಿಕ ಒಪ್ಪಂದ ಬದಲಾಯಿತ ಭಾರತದ ಆಟಿಟ್ಯೂಡ್. ನಮಸ್ಕಾರ ಸ್ನೇಹಿತರೆ, ಭಾರತದ ರಕ್ಷಣಾ ಲೋಕದಲ್ಲಿ ಗಮನ ಹರಿಸಲೇಬೇಕಾದ ಒಂದು ಇಂಪಾರ್ಟೆಂಟ್ ಡೆವಲಪ್ಮೆಂಟ್ ಆಗಿದೆ. ಯಾವ ರಫೇಲ್ ವಿಮಾನಗಳಿಗಾಗಿ ಭಾರತ ಬಿಲಿಯನ್ ಡಾಲರ್ ಹಣ ಸುರಿತಾ ಇತ್ತು, ಯಾವ ರಫೇಲ್ಗಳನ್ನು ವಾಯುಪಡೆಯ ಹೊಸ ಆಶಾ ಕಿರಣ ಅಂತ ಕರೆಯಲಾಗ್ತಾ ಇತ್ತು, ಅದೇ ರಫೇಲ್ ವಿಚಾರದಲ್ಲಿ ಇಂಪಾರ್ಟೆಂಟ್ ಅಗ್ರಿಮೆಂಟ್ ಆಗಿದೆ. ದೇಶದಲ್ಲಿ ಹೊಸ ರಫೇಲ್ ಉತ್ಪಾದನೆಗೆ ರಫೇಲ್ ಮಾತೃ ಸಂಸ್ಥೆ ದಸೋ ಮುಂದಾಗಿದೆ. ಹಾಗಂತ ಪೂರ್ತಿಯಾಗಿ ನಿರ್ಮಾಣ ಮಾಡ್ತಿದ್ದಾರೆ ಅಂತಲ್ಲ, ಏನಂತ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀವಿ. ಯಾಕಿದು ಇಂಪಾರ್ಟೆಂಟ್ ಹೆಜ್ಜೆ ಅಂತಲೂ ಎಕ್ಸ್ಪ್ಲೇನ್ ಮಾಡ್ತೀವಿ. ಈ ಒಂದೇ ಒಂದು ಒಪ್ಪಂದ ಜಾಗತಿಕ ರಕ್ಷಣಾ ಲೋಕದಲ್ಲೇ ಗಮನ ಸೆಳೀತಾ ಇದೆ. ಭಾರತದ ಹೊಸ ನಿಲುವಿನ ಬಗ್ಗೆ ಚರ್ಚೆ ಶುರುವಾಗಿದೆ. ಭಾರತ ಮುಂದೆ ಏನು ಮಾಡೋಕೆ ಹೊರಟಿದೆ ಅನ್ನೋ ಕುತೂಹಲಕ್ಕೂ ಕಾರಣ ಆಗ್ತಾ ಇದೆ. ಹಾಗಿದ್ರೆ ಟಾಟಾ ಹಾಗೂ ದಸೋ ನಡುವೆ ಆಗಿರೋ ಒಪ್ಪಂದ ಏನು? ಈ ಒಂದೇ ಒಂದು ಅಗ್ರಿಮೆಂಟ್ ಈ ಪರಿ ಸೆನ್ಸೇಷನ್ ಕ್ರಿಯೇಟ್ ಮಾಡಿರೋದು ಯಾಕೆ? ರಫೇಲ್ ನಂಟಿನ ಮೂಲಕ ಭಾರತ ಅಮೆರಿಕ ರಷ್ಯಾಗೂ ಮೆಸೇಜ್ ಕೊಡ್ತಾ ಇದೆಯಾ? ಎಲ್ಲವನ್ನ ವರದಿಯಲ್ಲಿ ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಕಡೆ ತನಕ ಮಿಸ್ ಮಾಡಿದೆ ನೋಡಿ. ಟಾಟಾ ರಫೇಲ್ ಜೋಡಿ ಭಾರತದಲ್ಲೇ ಜೆಟ್ ಬಾಡಿ. ಸ್ನೇಹಿತರೆ, ರಫೇಲ್ ಬಗ್ಗೆ ಯಾರಿಗೂ ಗೊತ್ತಿಲ್ಲ. ಅದರ ಲುಕ್, ಅದರ ತಾಕತ್ತು, ಅದರ ಹೆಸರು, ಸಾಕಷ್ಟು ಪೈಲಟ್ಗಳ ಆಕರ್ಷಣೆ. ಭಾರತೀಯರಿಗಂತೂ ಭಾರತಕ್ಕೆ ರಫೇಲ್ ಬರುತ್ತೆ ಅನ್ನೋ ಸುದ್ದಿ ಶುರುವಾದಾಗಿನಿಂದ ಇದರ ಬಗ್ಗೆ ಗೊತ್ತು. ಸದ್ಯ ಭಾರತೀಯ ವಾಯುಪಡೆಯಲ್ಲಿರೋ ಅತ್ಯಂತ ಶಕ್ತಿಶಾಲಿ ವಿಮಾನ 4.5 ಜನರೇಷನ್ ವಿಮಾನ ರಫೇಲ್. ನಿಮ್ಗೆ ಗೊತ್ತಿರಲಿ, ಇದನ್ನು ಖರೀದಿ ಮಾಡೋ ಟೈಮ್ನಲ್ಲಿ ಭಾರತದ ಮುಂದೆ ಸಾಕಷ್ಟು ಆಯ್ಕೆಗಳಿದ್ವು. MRCA ಕಾಂಪಿಟಿಷನ್ ಅಂದರೆ ಭಾರತಕ್ಕೆ ಹೊಸದಾಗಿ 126 ವಿಮಾನ ಸೇರಿಸಿಕೊಳ್ಳುವ ಸ್ಪರ್ಧೆಯಲ್ಲಿ ಅಮೆರಿಕದ F-16, ಸ್ವೀಡನ್ನ ಗ್ರಿಫಿನ್, ಆಮೇಲೆ ಯುರೋಪ್ನ ಟೈಫೂನ್, ಯೂರೋಫೈಟರ್ ಟೈಫೂನ್, ರಷ್ಯಾದ MiG-35 ಹೀಗೆ ಸಾಕಷ್ಟು ವಿಮಾನಗಳು ಮುನ್ನೆಲೆಗೆ ಬಂದಿದ್ವು. ಆದರೆ ಎಲ್ಲವನ್ನ ಬದಿಗೊತ್ತಿ ಭಾರತ ರಫೇಲ್ ವಿಮಾನಕ್ಕೆ ಓಕೆ ಮಾಡಿತು. ಅದಕ್ಕೆ ತಕ್ಕಂತೆ 36 ವಿಮಾನಗಳು ಬಂದಿದ್ದು, ಇನ್ನು 26 ವಿಮಾನಗಳ ಖರೀದಿ ಆಗ್ತಾ ಇದೆ. ಈ 26 ನೆಕ್ಸ್ಟ್ ಬರ್ತಿರೋದು ನೌಕಾಪಡೆಗೆ, ಮರೈನ್ ವರ್ಷನ್ಸ್, ವಿಮಾನ ವಾಹಕ ಯುದ್ಧ ನೌಕೆಗಳಿಂದ ಹಾರಿಸುವಂಥದ್ದು. ಈಗ ಆಲ್ರೆಡಿ 63,000 ಕೋಟಿ ರೂಪಾಯಿ ಖರೀದಿ ಒಪ್ಪಂದ ಕೂಡ ಆಗಿದೆ 2ನೇ ಬ್ಯಾಚ್ಗೆ. PM ನರೇಂದ್ರ ಮೋದಿ ಮತ್ತು ಫ್ರಾನ್ಸ್ ಅಧ್ಯಕ್ಷರು ಸೈನ್ ಕೂಡ ಹಾಕಿದ್ದಾರೆ. 2030 ವೇಳೆಗೆ ನೇವಿಗೂ ಸೇರ್ಪಡೆಯಾಗಬಹುದು. ಆದರೆ ಈ ಮಧ್ಯದಲ್ಲಿ ಟಾಟಾ ಮತ್ತು ದಸೋ ನಡುವೆ ಒಪ್ಪಂದ ಆಗಿದೆ. ರಫೇಲ್ ಜೆಟ್ನ ಫ್ಯೂಸಲಾಜ್ ಅಥವಾ ವಿಮಾನದ ಮೇಲ್ಭಾಗವನ್ನ, ಬಾಡಿಯನ್ನ ನಿರ್ಮಾಣ ಮಾಡೋಕೆ ನಿರ್ಧಾರ ಮಾಡಿದ್ದಾರೆ. ಇದನ್ನ ಖುದ್ದು ದಸೋ ಕಂಪನಿಯ CEO ಎರಿಕ್ ಟ್ರಾಪಿಯರ್ ಕನ್ಫರ್ಮ್ ಮಾಡಿದ್ದಾರೆ. ಇದು ನಿರ್ಣಾಯಕ ಹೆಜ್ಜೆ. ಇದೇ ಮೊದಲ ಬಾರಿಗೆ ನಾವು ಫ್ರಾನ್ಸ್ ಹೊರಗೆ ಫ್ಯೂಸಲಾಜ್ ನಿರ್ಮಾಣ ಮಾಡ್ತಾ ಇದ್ದೀವಿ. ನಮ್ಮ ಸಪ್ಲೈ ಚೈನ್ ಬಲಪಡಿಸೋಕೆ ಒಪ್ಪಂದ ತುಂಬಾ ಮುಖ್ಯ ಅಂತ ಹೇಳಿದ್ದಾರೆ. ಸ್ನೇಹಿತರೆ, ಫ್ಯೂಸಲಾಜ್ ಅಂದ್ರೆ ವಿಮಾನದ ಹೊರಭಾಗ. ಚಿತ್ರದಲ್ಲಿ ನೋಡ್ತಾ ಇದ್ದೀರಿ, ವಿಮಾನದ ಮಧ್ಯದಲ್ಲಿ ಬರುತ್ತೆ. ಅಂದ್ರೆ ಪೈಲಟ್ ಕೂತ್ಕೊಳ್ಳೋ ಜಾಗ ಮತ್ತು ಯುದ್ಧ ವಿಮಾನದ ಇನ್ನಿತರ ಪಾರ್ಟ್ಸ್ ಅನ್ನ ಇದು ಕನೆಕ್ಟ್ ಮಾಡೋ ಜಾಗ. ವಿಮಾನದ ರೆಕ್ಕೆಗಳು, ಟೇಲ್, ಇಂಜಿನ್ ಎಲ್ಲದಕ್ಕೂ ಇದು ಲಿಂಕ್ ಪಾಯಿಂಟ್. ವಿಮಾನ ತಯಾರಿಕೆಯಲ್ಲಿ ಇದು ಪ್ರಮುಖ ಘಟ್ಟ. ವಿಮಾನದ ಶೇಪ್, ಅದರ ತೂಕ ಎಲ್ಲದರಲ್ಲೂ ಇದು ಇಂಪಾರ್ಟೆಂಟ್ ರೋಲ್ ನಿಭಾಯಿಸುತ್ತೆ. ಪೈಲಟ್ ಸೇಫ್ ಆಗಿ ಕೂರೋಕೆ, ಜೆಟ್ ಫಾಸ್ಟ್ ಆಗಿ ಹಾರೋಕೆ, ಇಂಧನ ಆಯುಧಗಳನ್ನು ಹೊತ್ತೊಯ್ಯೋಕೆ ಇದು ಮೋಸ್ಟ್ ಇಂಪಾರ್ಟೆಂಟ್ ಭಾಗ ದೇಹದಲ್ಲಿ, ಫೈಟರ್ ಜೆಟ್ ಅಲ್ಲಿ. ಸೊ ಇದರ ನಿರ್ಮಾಣಕ್ಕೆ ಈಗ ಭಾರತ ಮುಂದಾಗಿದ್ದು ಪ್ರೊಡಕ್ಷನ್ ಟ್ರಾನ್ಸ್ಫರ್ ಅಗ್ರಿಮೆಂಟ್ ಆಗಿದೆ. ಹೈದರಾಬಾದ್ನಲ್ಲಿ ಡೆಡಿಕೇಟೆಡ್ ಉತ್ಪಾದನಾ ಘಟಕ ನಿರ್ಮಾಣ ಆಗುತ್ತೆ. ಇನ್ನು ಈ ಘಟಕದಿಂದ ಪ್ರತಿ ತಿಂಗಳು ರಫೇಲ್ನ 2 ಫ್ಯೂಸಲಾಜ್ಗಳನ್ನು ಉತ್ಪಾದಿಸಲಾಗುತ್ತೆ. ದೇಶದಲ್ಲಿ ತಯಾರು ಆಗೋ ಈ ಭಾಗ ನಮಗೆ ಮತ್ತು ಅಂತಾರಾಷ್ಟ್ರೀಯ ಮಾರುಕಟ್ಟೆಗೂ ಕೂಡ ರಫ್ತಾಗುತ್ತೆ. ಹೀಗಾಗಿ ಈ ಹೆಜ್ಜೆ ಭಾರತದ ಪಾಲಿಗೆ ಗೇಮ್ ಚೇಂಜರ್ ಅಂತ ಕರೆಸ್ಕೊಳ್ತಾ ಇದೆ. ಭಾರತ ಹೊಸ ಸಂದೇಶ, ಮುಖ್ಯವಾಗಿರೋ ಸಂದೇಶ ಅಂದ್ರೆ ರಫೇಲ್ ಜೆಟ್ ಬಗ್ಗೆ ಭಾರತಕ್ಕೆ ಅದನ್ನು ಯೂಸ್ ಮಾಡಿದ್ಮೇಲೆ ನಂಬಿಕೆ ಹೆಚ್ಚಾಗಿದೆ ಅನ್ನೋದಿಲ್ಲಿ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಪಾಕಿಸ್ತಾನ ಏನೇ ಕತೆ ಬಿಡಲಿ, ಆಪರೇಷನ್ ಸಿಂಧೂರ್ ಟೈಮ್ನಲ್ಲಿ ಭಾರತ ಇದ್ರ ಬಗ್ಗೆ ಸೀರಿಯಸ್ ಆಗಿ ಹೆಜ್ಜೆ ಇಡ್ತಾ ಇದೆ. ರಫೇಲ್ ಜೆಟ್ ಅನ್ನ ಸೀರಿಯಸ್ ಆಗಿ ಕನ್ಸಿಡರ್ ಮಾಡ್ತಾ ಇದೆ ಅನ್ನೋದು ಇಲ್ಲಿ ಒಂದು ಪಾಯಿಂಟ್. ಎರಡನೇದು, ದಸೋ ಕಂಪನಿ ಜೊತೆ ಭಾರತದ ವ್ಯವಹಾರ. ಅವರು ಸೋರ್ಸ್ ಕೋಡ್ ಕೊಡಲ್ಲ, ಒಂದಷ್ಟು ಕ್ರೂಷಿಯಲ್ ಟೆಕ್ನಾಲಜಿ ಟ್ರಾನ್ಸ್ಫರ್ ಮಾಡಲ್ಲ ಅಂತೆಲ್ಲ ಸ್ವಲ್ಪ ಡ್ರಾಮಾ ಮಾಡ್ತಾ ಇದ್ರು ಭಾರತದ ಹತ್ರ. ಈ ಟೆಕ್ನಾಲಜಿ ಸಿಕ್ಕಿದ್ರೆ ಭಾರತ ತನಗಿಷ್ಟ ಬಂದ ರೀತಿಯಲ್ಲಿ ಆ ರಫೇಲ್ ಜೆಟ್ಗಳನ್ನು ಮಾಡಿಫೈ ಮಾಡ್ಕೋಬೋದಾಗಿತ್ತು. ಉದಾಹರಣೆಗೆ ಸುಕೋಯ್ Su-30 MKIಗೆ ಬ್ರಹ್ಮೋಸನ ಅಳವಡಿಸಿದೀವಿ ನಾವು ಅಲ್ವಾ. ಅದರ ಬಾಡಿಯಲ್ಲಿ ಒಂದಷ್ಟು ಚೇಂಜಸ್ ಮಾಡಿ ಹೆವಿ ವೆಯ್ಟ್ ಕ್ಷಿಪಣಿಯನ್ನು ಹೊರೋ ರೀತಿ ಮಾಡ್ಕೊಂಡಿದ್ದೀವಿ, ಬದಲಾವಣೆ ಮಾಡ್ಕೊಂಡಿದ್ದೀವಿ. ಆ ರೀತಿ ನಾವು ರಫೇಲ್ಗೂ ನಮಗೆ ಬೇಕಾದ ಹಾಗೆ
ಭಾರತದ ವಾಯುಪಡೆಯ ರಿಕ್ವೈರ್ಮೆಂಟ್ಗೆ ತಕ್ಕಂತೆ ಮಾಡಿಫಿಕೇಶನ್ ಮಾಡೋಕೆ ಸೋರ್ಸ್ ಕೋಡ್ ಬೇಕಿತ್ತು, ಒಂದಷ್ಟು ಟೆಕ್ನಾಲಜಿಗೆ ಅವರು ಶೇರ್ ಮಾಡಬೇಕಾಗಿತ್ತು. ಅದು ಮಾಡಲ್ಲ ಅಂತ ಆಟ ಆಡ್ತಾ ಇದ್ರು. ಸ್ವಲ್ಪ ಹಾಗೆಲ್ಲ ಮಾಡೋಕ್ಕೆ ಬರೋದಿಲ್ಲ ಅಂತ ಹೇಳಿ ಅವ್ರು ಕೊಟ್ಟಿದ್ದ ಕ್ಷಿಪಣಿ ನಾವು ಹಾಕೋಬೇಕು ಅನ್ನೋ ಥರದಲ್ಲಿ ಬಿಹೇವ್ ಮಾಡ್ತಾ ಇದ್ರು. ಹಾಗಂತ ಫಸ್ಟಿಗೆ ಭರವಸೆ ಕೊಟ್ಟು ಆಮೇಲೆ ನಾಟಕ ಮಾಡ್ತಿಲ್ಲ. ಆ 36 ವಿಮಾನ ಖರೀದಿ ಮಾಡೋ ಅಗ್ರಿಮೆಂಟಲ್ಲೇ ದಸೋ ಹಂಗೆಲ್ಲ ಕೊಡೋಕ್ಕಾಗಲ್ಲ ಅಂತ ಹೇಳಿತ್ತು. ಆದರೆ ಮೊನ್ನೆ ನಡೆದ ಒಪ್ಪಂದದಲ್ಲಿ ಭಾರತ ಸ್ವಲ್ಪ ಚೌಕಾಸಿ ಮಾಡಿ ಪ್ರೆಷರ್ ಹಾಕಿತ್ತೆ, ಕೊಡ್ರಿ ಅಂತ ಹೇಳಿ. 26 ವಿಮಾನದ ಡೀಲ್ ಬೇಕಾ, ಇನ್ನು 26 ವಿಮಾನದ ಆರ್ಡರ್ ಕೊಡ್ತೀವಿ ನಿಮಗೆ, ಹಂಗಿದ್ರೆ ಚೂರು ನೀವು ಟೆಕ್ನಾಲಜಿ ಕೊಡೋಕೆ ಒಪ್ಕೋಬೇಕು ಅಂತ ಭಾರತ ಕೇಳಿತ್ತು. ಮುಖ್ಯವಾಗಿ ಮಿಸೈಲ್ಗಳನ್ನು ಇಂಟಿಗ್ರೇಟ್ ಮಾಡೋಕೆ, ಭಾರತದ ಇನ್ನಿತರ ಆಯುಧಗಳನ್ನು ಅಳವಡಿಸೋಕೆ ಟೆಕ್ನಾಲಜಿ ಟ್ರಾನ್ಸ್ಫರ್ ಮಾಡುವಂತೆ ಕೇಳಿತ್ತು. ಇದೇ ವೇಳೆ ವಿಮಾನದ ಫ್ಯೂಸುಲಾಜ್ ನಿರ್ಮಾಣ ಮತ್ತು ಮೇಂಟೆನೆನ್ಸ್, ರಿಪೇರ್ ಫೆಸಿಲಿಟಿ ಭಾರತದಲ್ಲೇ ಸ್ಥಾಪಿಸೋಕೆ ಪ್ರೆಷರ್ ಹಾಕಿತ್ತು. ಸೊ ಎಲ್ಲದಕ್ಕೂ ದಸೋ ಒಪ್ಪಿಗೆ ಕೊಟ್ಟಿದೆ. ಏನು ಸ್ನೇಹಿತರೆ, ವರದಿಯಲ್ಲಿ ಮುಂದುವರಿಯುವ ಮುನ್ನ ಸೆವೆನ್ ಸೈನ್ಸ್ ಟೂರಿಸಂ ಕಂಪನಿ ರಾಮೇಶ್ವರಂ ಕನ್ಯಾಕುಮಾರಿಗೆ ಒಂದು ಟ್ರಿಪ್ ಆಯೋಜಿಸಿದೆ. ಆಫರ್ ಪ್ರೈಸ್ ಕೇವಲ 19,700 ರೂಪಾಯಿ ಮಾತ್ರ. ಮದುರೈ, ಕನ್ಯಾಕುಮಾರಿ, ತಿರುವನಂತಪುರ, ಅನಂತ ಪದ್ಮನಾಭ ಸ್ವಾಮಿ, ತಿರುಚೆಂಡೂರ್, ರಾಮೇಶ್ವರಂ, ತಂಜಾವೂರಿಗೆ ಹೋಗೋದಿರುತ್ತೆ. 3 ನೈಟ್ 4 ಡೇಸ್ ಟ್ರಿಪ್ ಇದು. ಈ ಪ್ಯಾಕೇಜ್ ಅಲ್ಲಿ 2+2 AC ಬಸ್ ವ್ಯವಸ್ಥೆ, 3 ಸ್ಟಾರ್ ಹೋಟೆಲ್ನಲ್ಲಿ ಸ್ಟೇ, ಆಲ್ ಮೀಲ್ಸ್, ದೇವರ ದರ್ಶನ, ಬೋಟಿಂಗ್ ಮತ್ತು ಆಟೋ ಚಾರ್ಜಸ್, 24/7 ಕನ್ನಡ ಟೂರ್ ಮ್ಯಾನೇಜರ್ ಸೌಲಭ್ಯ ಹಾಗೂ ಹಿರಿಯ ನಾಗರಿಕರಿಗೆ ವಿಶೇಷ ಕೇರ್ ಇರುತ್ತೆ. ಹೊರಡೋ ದಿನ ಜುಲೈ 5, 2025. ಕೆಲವೇ ಸೀಟುಗಳು ಲಭ್ಯ. ಆಸಕ್ತರು ಈ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಸೀಟನ್ನ ಕೂಡ ಬುಕ್ ಮಾಡಿ. ಬನ್ನೀಗ ವರದಿಯಲ್ಲಿ ಮುಂದುವರಿಯೋಣ. ಈಗ ಮೊದಲ ಹಂತದಲ್ಲಿ ಫ್ಯೂಸುಲಾಜ್ ನಿರ್ಮಾಣಕ್ಕೆ ಟಾಟಾ ಜೊತೆಗೆ ಕೈ ಜೋಡಿಸಿದೆ. ಇದರಿಂದ ಭಾರತದ ಪಾಲಿಸಿಯಲ್ಲೇ ಹೊಸ ಶಿಫ್ಟ್ ಆಗಿರೋದು ಕಂಡು ಬರ್ತಾ ಇದೆ. ಯಾಕಂದ್ರೆ ಮೊದಲು ಭಾರತ ಅಂದ್ರೆ ಬರೀ ಆಯುಧಗಳ ಗ್ರಾಹಕ ಅಂತ ಎಲ್ಲರೂ ಕೂಡ ನೋಡೋ ಪರಿಸ್ಥಿತಿ ಇತ್ತು. ಆದರೆ ಈಗ ಬರೀ ಗ್ರಾಹಕರಲ್ಲ, ಪಾಲುದಾರರು ಅನ್ನೋದನ್ನ ಭಾರತ ಈ ಒಪ್ಪಂದದ ಮೂಲಕ ಜಗತ್ತಿಗೆ ಸಾರಿ ಹೇಳ್ತಾ ಇದೆ. ಆರ್ಡರ್ಸ್ ಕೊಡ್ತೀವಿ, ನಮ್ಮ ಹತ್ರ ಬಜೆಟ್ ಇದೆ, ನಮಗೆ ರಿಕ್ವೈರ್ಮೆಂಟು ತುಂಬ ಇದೆ, ಎಷ್ಟಿದ್ರೂ ಬೇಕು ಅನ್ನೋ ಸಿಚುವೇಶನ್ ನಮ್ದಿದೆ. ನಮ್ಮ ಡಿಫೆನ್ಸ್ ಫೋರ್ಸಸ್ಗೆ ಎಷ್ಟು ಶಸ್ತ್ರಾಸ್ತ್ರ ಇದ್ರೂ ಬೇಕು, ಶಾರ್ಟೇಜಲ್ಲೇ ಇದ್ದೀವಿ, ಎಷ್ಟು ಬೇಕಾದ್ರೂ ಆರ್ಡರ್ ಕೊಡ್ತೀವಿ. ಹಾಗಂತ ಗ್ರಾಹಕ ಅಂತ ನೋಡಬೇಡಿ, ಬನ್ನಿ ಶೇಕ್ ಹ್ಯಾಂಡ್ ಮಾಡಿ ಬಿಸ್ನೆಸ್ ಮಾಡೋಣ, ಬನ್ನಿ ಇಲ್ಲಿ ಬಂದು ಮಾಡಿ, ನಾವು ನಿಮಗೆ ಆರ್ಡರ್ಸ್ ಕೊಡ್ತೇವೆ, ನಿಮಗೂ ಲಾಸ್ ಬೇಡ, ನಮಗೂ ಲಾಸ್ ಬೇಡ, ನಾವು ಸ್ವಲ್ಪ ಗ್ರೋ ಆಗಬೇಕು ಅಂಥೇಳಿ ಭಾರತ ಕಂಡೀಷನ್ಸ್ ಅನ್ನು ಹಾಕ್ತಾ ಇದೆ. ಸ್ನೇಹಿತರೆ, ಭಾರತ ದೊಡ್ಡ ಆಯುಧ ಮಾರ್ಕೆಟ್, 4ನೇ ದೊಡ್ಡ ಆರ್ಥಿಕತೆ ನಾವೀಗ, 140 ಕೋಟಿ ಜನಸಂಖ್ಯೆ ಇರೋ ರಾಷ್ಟ್ರ. ಅದಕ್ಕೆ ತಕ್ಕಂತೆ ಡಿಫೆನ್ಸ್ ಇಂಡಸ್ಟ್ರಿಯಲ್ಲಿ ಬೆಳೆದಿಲ್ಲ. ನಾವು ಪ್ರೈವೇಟ್ನವ್ರಿಗೆ ಇದುವರೆಗೂ ಬಿಟ್ಟಿರಲಿಲ್ಲ, ನಾವು ಸರ್ಕಾರದ ಕಂಪ್ನಿ ಮಾತ್ರ ಇಟ್ಕೊಂತೀವಿ ಅಂತ ಕೂತ್ಕೊಂಡಿದ್ವಿ, ಹಾಗಾಗಿ ಬೆಳೆದಿಲ್ಲ. ಇವಾಗ ನಾವು ಪ್ರೈವೇಟ್ನವ್ರಿಗೂ ಓಪನ್ ಅಪ್ ಮಾಡಿದ್ದೀವಿ, ಟೈಮ್ ಬೇಕಿನ್ನೂ ಕೂಡ. ಇದು ಜಗತ್ತಿಗೂ ಕೂಡ ಗೊತ್ತು. ಮೇಲಾಗಿ ನಾವು ವಿಶ್ವದ 2ನೇ ಅತಿ ದೊಡ್ಡ ಆಯುಧ ಆಮದುದಾರ ರಾಷ್ಟ್ರ. 2019ರಿಂದ 23ರ ಅವಧಿಯಲ್ಲಿ ಜಗತ್ತಿನ 10% ಆಯುಧ ನಾವೇ ಇಂಪೋರ್ಟ್ ಮಾಡ್ಕೊಂಡಿರೋದು. ಸೊ ದೊಡ್ಡ ದೊಡ್ಡ ಡೀಲ್ ಮಾಡ್ಕೋಬೇಕು ಅಂದರೆ ಅದು ಭಾರತದಿಂದ ಮಾತ್ರ ಸಾಧ್ಯ ಅನ್ನೋದು ಜಗತ್ತಿಗೆ ಗೊತ್ತು, ರಷ್ಯಾ ಗೊತ್ತು, ಫ್ರಾನ್ಸ್ ಗೊತ್ತು, ಅಮೆರಿಕ ಗೊತ್ತು. ಹೀಗಾಗಿ ನಮ್ಮ 5ನೇ ತಲೆಮಾರಿನ ಯುದ್ಧ ವಿಮಾನ ಮಾರೋಕೆ ಭಾರತದ ತಲೆ ಮೇಲೆ ಹತ್ತಿ ಕೂತ್ಕೊಂಡಿದ್ದಾರೆ, ತಗೊಳ್ರಿ ಅಂತ. ರಷ್ಯಾದವರು Su-57E ತಗೊಳ್ಳಿ ಅಂತ, ಅಮೆರಿಕ F-35 ತಗೊಳ್ಳಿ, F-21 ಫಸ್ಟಿಗೆ ತಗೊಳ್ಳಿ, ಅದಾದ್ಮೇಲೆ ನೋಡೋಣ F-35 ಕೊಡ್ತೀವಿ ಅಂತೆಲ್ಲ ಅವರು ದಿಮಾಗ್ ತೋರಿಸ್ತಾ ಇದ್ದಾರೆ. ಆದ್ರೆ ಭಾರತ ಒಂದೇ ಒಂದು ರೆಸ್ಪಾನ್ಸ್ ಕೊಟ್ಟಿಲ್ಲ ಇದಕ್ಕೆ ಸಂಬಂಧಪಟ್ಟಂತೆ. ಭಾರತ ತನ್ನ ಸ್ವದೇಶಿ ಆಮ್ಕಾ ಪ್ರಾಜೆಕ್ಟ್ ಮೇಲೆ ಸಾಕಷ್ಟು ಫೋಕಸ್ ಮಾಡ್ತಾ ಇದೆ, ಎನರ್ಜಿಯನ್ನ ಅಲ್ಲ ಹಾಕ್ತಾ ಇದೆ, ಹೊಸದಾಗಿ ಹಣ ಕೊಡ್ತಾ ಇದೆ. ಆ ಮೂಲಕ ಜಗತ್ತಿನ ರಾಷ್ಟ್ರಗಳಿಗೆ ಬರೀ ಗ್ರಾಹಕರಲ್ಲ, ಪಾರ್ಟ್ನರ್ ಆಗದಾದ್ರೆ ಬರ್ತೀವಿ ಅನ್ನೋ ರೀತಿಯಲ್ಲಿ ಭಾರತ ಮೆಸೇಜ್ ಅನ್ನ ಪಾಸ್ ಮಾಡ್ತಾ ಇದೆ. ಜೊತೆಗೆ ಸ್ನೇಹಿತರೆ, 3ನೇದಾಗಿ ಈ ಒಪ್ಪಂದದಿಂದ ಭಾರತದ ಸೇನಾ ಪಡೆಗಳಿಗೆ ಹೊಸ ಶಕ್ತಿ ಬರುತ್ತೆ. ಆಲ್ರೆಡಿ ಹೇಳಿದ ಹಾಗೆ ಮ್ಯಾರಿಟೈಮ್ ರಫೇಲ್ಗಳನ್ನ ಸೇರಿಸಿಕೊಳ್ಳೋಕೆ ಭಾರತ 2030ರ ಡೆಡ್ ಲೈನ್ ಹಾಕೊಂಡಿದೆ. ಅಂದ್ರೆ ಇನ್ನು 5 ವರ್ಷ ಇದೆ. ಆದ್ರೆ ಈ ಒಪ್ಪಂದದಿಂದ ಇನ್ನೂ ಬೇಗನೆ ನಾವು ನೌಕಾಪಡೆಗೆ ಸೇರ್ಬೋದು. ನಮ್ಮಲ್ಲೇ ಉತ್ಪಾದನೆ ಆಗೋದ್ರಿಂದ ಮತ್ತು ದಸೋ ಕಂಪನಿಯ ಉತ್ಪಾದನಾ ಶಕ್ತಿ ಹೆಚ್ಚಾಗೋದ್ರಿಂದ ಸಹಜವಾಗಿ ಭಾರತಕ್ಕೆ ಬೆನಿಫಿಟ್ ಆಗುತ್ತೆ. ಹಾಗೇನಾದ್ರೂ ಅಂದ್ಕೊಂಡಂತೆ ವೇಗವಾಗಿ ಸಿಕ್ಕಿದ್ರೆ ನೌಕಾಪಡೆ ಶಕ್ತಿಯಲ್ಲಿ ಗಮನಾರ್ಹ ಬದಲಾವಣೆ ಆಗುತ್ತೆ. ಯಾಕಂದ್ರೆ ಸದ್ಯ ಪಾಕಿಸ್ತಾನ, ಚೀನಾ ಇಬ್ರು ತಮ್ಮ ನೇವಿಯನ್ನ ಮಾಡರ್ನೈಸ್ ಮಾಡ್ತಿದ್ದಾರೆ. ಸೊ ಈ ಸಂದರ್ಭದಲ್ಲಿ ನಾವು ಬರೀ MiG-29K ವಿಮಾನಗಳನ್ನ ಹಡಗಲ್ಲಿ ಇಟ್ಕೊಂಡ್ರೆ ಸಾಕಾಗೋದಿಲ್ಲ. ನಮಗೂ ಕೂಡ ಇಲ್ಲ ಅಡ್ವಾನ್ಸ್ಡ್ ವಿಮಾನಗಳು ಬೇಕಾಗುತ್ತೆ. 4.5 ಜನರೇಷನ್ ನೇವಲ್ ವಿಮಾನಗಳು ಕೂಡ ಬೇಕಾಗುತ್ತೆ. ಸ್ನೇಹಿತರೆ, ಹಡಗಿನ ವಿಚಾರ ಬಂದಾಗ ವಿಕ್ರಾಂತ್, NS ವಿಕ್ರಾಂತ್ ತುಂಬಾ ಅಡ್ವಾನ್ಸ್ಡ್ ಶಿಪ್, ಅದರಲ್ಲಿ ಯಾವುದೇ ಡೌಟ್ ಇಲ್ಲ. ಆದ್ರೆ ವಿಮಾನಗಳ ವಿಚಾರಕ್ಕೆ ಬಂದಾಗ MiG-29Kಗಳನ್ನೇ ಅಪ್ಗ್ರೇಡ್ ಮಾಡ್ಕೊಂಡು ನಾವು ಓಡಿಸ್ತಿರೋದ್ರಿಂದ ನಾವೀಗಿನ ಆಧುನಿಕ ವಾರ್ಫೇರ್ ನಲ್ಲಿ ಸ್ವಲ್ಪ ಹಿಂದೆ ಬಿದ್ದಿದ್ದೀವಿ. ಅಲ್ಲೂ ಕೂಡ ಅಡ್ವಾನ್ಸ್ ಜೆಟ್ಸ್ ಬೇಕು ನಮಗೆ, ಏರ್ಕ್ರಾಫ್ಟ್ ಕ್ಯಾರಿಯರ್ಗಳಲ್ಲೂ ಕೂಡ. ರಫೇಲ್ ಬಂದ್ರೆ ಇನ್ನಷ್ಟು ಅನುಕೂಲ ಆಗುತ್ತೆ. ಇನ್ನೊಂದು ಪ್ರಮುಖ ವಿಚಾರ ಅಂದ್ರೆ ಸ್ನೇಹಿತರೆ, ಆಲ್ರೆಡಿ ನಿಮಗೆ MMRCA ಪ್ರಾಜೆಕ್ಟ್ ಬಗ್ಗೆ ಹೇಳಿದ್ವಲ್ಲ, ಮಲ್ಟಿರೋಲ್ ಕಾಂಬ್ಯಾಟ್ ಏರ್ಕ್ರಾಫ್ಟ್ ಪ್ರಾಜೆಕ್ಟ್ ಬಗ್ಗೆ ಹೇಳಿದ್ವಲ್ಲ, ಅಲ್ಲಿ ಸ್ಪರ್ಧೆ ನಡೀತಾ ಇತ್ತು ಅಂತ ಹೇಳಿ. ಅಮೆರಿಕದ F-35, F-21, ಸ್ವೀಡನ್ನ ಗ್ರಿಫೆನ್ ಇವರೆಲ್ಲ ಕಾಂಪೀಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ವಲ್ಲ. ಆದ್ರೆ ವಾಯುಪಡೆಗೆ ರಫೇಲ್ ಮೇಲೆ ಹೆಚ್ಚಿನ ಆಸಕ್ತಿ ಇದೆ. ಸದ್ಯ ಭಾರತದ ವಾಯುಪಡೆಗೆ ಬೇಕಾಗಿರೋ ಕನಿಷ್ಠ 114 ವಿಮಾನಗಳನ್ನ ದಸೋನಿಂದಲೇ ರಫೇಲ್ಗಳನ್ನೇ, ಅದೆಲ್ಲದಕ್ಕೂ ರಫೇಲ್ಗಳನ್ನೇ ಖರೀದಿ ಮಾಡೋಕೆ ಭಾರತೀಯ ಏರ್ಫೋರ್ಸ್ ಮುಂದಾಗಿದೆ ಅನ್ನೋ ಮಾಹಿತಿ ಬರ್ತಾ ಇದೆ. ಅದಕ್ಕೆ ಕೆಲ ಕಂಡೀಷನ್ ಕೂಡ ಹಾಕಲಿದ್ದು ಇಲ್ಲೇ ಉತ್ಪಾದನೆ ಮಾಡೋಕೆ ಒತ್ತಾಯ ಭಾರತ ಮಾಡ್ಬೋದು. ಸೊ ಹಾಗೇನಾದ್ರೂ ಆದರೆ ಭಾರತದ ವಾಯುಪಡೆಗೆ ಇನ್ನಷ್ಟು ಬಲ ಬರುತ್ತೆ. ಈ ವಿಮಾನದ ಬಿಡಿ ಭಾಗಗಳನ್ನು ಇಲ್ಲೇ ಉತ್ಪಾದನೆ ಮಾಡೋದ್ರಿಂದ ಬೇಗ ಅವು ನಮ್ಮ ಕೈಗೆ ಸಿಗುತ್ತೆ. ಸದ್ಯ ಭಾರತೀಯ ವಾಯುಪಡೆ ಯುದ್ಧ ವಿಮಾನಗಳ ಕೊರತೆ ಅನುಭವಿಸ್ತಾ ಇದೆ. 42 ಸ್ಕ್ವಾಡ್ರನ್ ಬೇಕು.
ನಮ್ಮ ಹತ್ರ ಇರೋದೇ ಈಗ 31 ಸ್ಕ್ವಾಡ್ರನ್, ಸ್ಯಾಂಕ್ಷನ್ ಸ್ಟ್ರೆಂತ್ ಇರೋದೇ 31 ಸ್ಕ್ವಾಡ್ರನ್. ಅದರೊಳಗೂ ಕೂಡ 200 ವಿಮಾನಗಳ ಅವಶ್ಯಕತೆ ಇದೆ. ಹೆಸರಿಗೆ ಮಾತ್ರ 31 ಸ್ಕ್ವಾಡ್ರನ್ ಇರೋದು. ಇದು ಹಳೆ ಲೆಕ್ಕ ಸ್ನೇಹಿತರೆ. ಆದರೆ 40ರಿಂದ 60 ತನಕ ಸ್ಕ್ವಾಡ್ರನ್ಗಳೇ ಬೇಕಾಗ್ತವೆ. ಒಟ್ಟು ಫೈಟರ್ ಜೆಟ್ಗಳ ಸಂಖ್ಯೆ 1,500 ಬೇಕು ಭಾರತದಂಥ ವಿಶಾಲ ರಾಷ್ಟ್ರಕ್ಕೆ ಅನ್ನೋದು ಡಿಫೆನ್ಸ್ ತಜ್ಞರ ಅಭಿಮತ. ನಮ್ಮ ಹತ್ರ ಇರೋದೇ ಸುಮಾರು 500 ಯುದ್ಧ ವಿಮಾನಗಳು. ಸಿಕ್ಕಾಪಟ್ಟೆ ಹಳೇದೆಲ್ಲ ಸೇರಿ ಮಿಗ್, ಜಾಗ್ವಾರು, ಮಿರಾಜ್ ಇವುಗಳಿಗೆಲ್ಲ ಸಿಕ್ಕಾಪಟ್ಟೆ ವಯಸ್ಸಾಗಿ ಹೋಗಿದೆ. ಹೀಗಾಗಿ ಆಧುನಿಕ ಯುದ್ಧ ವಿಮಾನಗಳು ಬೇಗ ಬೇಗ ಬರಬೇಕು ಅಂದರೆ ಭಾರತ ಕೂಡ ನಿರ್ಮಾಣದಲ್ಲಿ ನಾವು ಜೊತೆಗೂಡ್ತೀವಿ, ಬನ್ನಿರಿ, ನಿಮಗೆ ಹೆಂಗೂ ಕೊಡೋಕ್ಕಾಗಲ್ಲ, ಆರ್ಡರ್ ಕೊಟ್ಟರೆ 10 ವರ್ಷ ಬಿಟ್ಕೊಡ್ತೀರಿ, ಬನ್ನಿ ಇಲ್ಲಿ ನಿರ್ಮಾಣ ಮಾಡಿ, ಬೇಗ ಮಾಡೋಣ, ಬಿಸ್ನೆಸ್ ಮಾಡೋಣ ಅಂತ ಭಾರತ ಜಗತ್ತನ್ನು ಕರೀತಾ ಇದೆ. ಜೊತೆಗೆ ಇದರಿಂದ ಭಾರತದಲ್ಲಿ ಆ ಕಲ್ಚರ್ ಬೆಳೆಯುತ್ತೆ, ಡಿಫೆನ್ಸ್ ಮ್ಯಾನುಫ್ಯಾಕ್ಚರ್ನ ಕಲ್ಚರ್ ಬೆಳೆಯುತ್ತೆ. ಬರೀ HAL ಮೇಲೆ ಡಿಪೆಂಡ್ ಆಗಿಬಿಟ್ಟಿದ್ದೀವಿ. ಅವರು 30-40 ವರ್ಷ ಆದರೂ ಕೂಡ ಒಂದು ಪ್ರಾಜೆಕ್ಟ್ನ ಕಂಪ್ಲೀಟ್ ಮಾಡೋದಿಲ್ಲ. ಈಗ ಪ್ರೈವೇಟ್ನವ್ರಿಗೆ ಓಪನ್ ಅಪ್ ಮಾಡಿರೋದ್ರಿಂದ ಟಾಟಾದಂಥವರು, ಬೇರೆ ಬೇರೆ ಮಹೀಂದ್ರಾದಂಥವರು ಇವರೆಲ್ಲರೂ ಕೂಡ ಏರ್ಕ್ರಾಫ್ಟ್ ಮಾಡೋಕ್ಕೆ ಮುಂದೆ ಬರ್ತಾ ಇರೋದ್ರಿಂದ ಈ ರೀತಿ ದೊಡ್ಡ ದೊಡ್ಡ ಫ್ರಾನ್ಸ್ನ ದಸೋದಂಥ ಕಂಪನಿಗಳು, ಅಮೆರಿಕದ ಲಾಕ್ಹಿಡ್ ಮಾರ್ಟಿನ್ ಅಂಥ ಕಂಪನಿಗಳು ಭಾರತದ ಕಂಪನಿಗಳೊಂದಿಗೆ ಟೈಅಪ್ ಮಾಡ್ಕೊಳ್ಳೋದ್ರಿಂದ ಒಂದಷ್ಟು ಅವರಿಂದ ಕಲಿಯೋಕ್ಕಾಗತ್ತೆ. ನಮಗೆ ಫೈಟರ್ ಜೆಟ್ ತಯಾರಿಕೆಗೆ ಬೇಕಾದ ರಕ್ಷಣಾ ಮೂಲಸೌಕರ್ಯಗಳ ನಿರ್ಮಾಣ ಆಗುತ್ತೆ ಭಾರತದಲ್ಲಿ. ಇದರಿಂದ ನಮ್ಮ ಫ್ಯೂಚರ್ಗೆ ಸ್ವದೇಶಿ ಫೈಟರ್ ಜೆಟ್ಗಳ ಮೇಂಟೆನೆನ್ಸ್, ತಯಾರಿ, ಟೆಕ್ನಾಲಜಿ ಎಲ್ಲದಕ್ಕೂ ಒಂದಷ್ಟು ತರಬೇತಿ ಹೊಂದಿದ ಕಂಪನಿಗಳು, ಮ್ಯಾನ್ ಪವರ್ ಭಾರತದಲ್ಲೂ ಇದ್ದಂಗಿರುತ್ತೆ. ಭಾರತವು ಫೈಟರ್ ಜೆಟ್ ತಯಾರಕ ರಾಷ್ಟ್ರ ಆಗೋಕ್ಕೆ ಬೇಕಾದ ಪರಿಸರ ನಿರ್ಮಾಣ ಆಗುತ್ತೆ. ಫ್ಯೂಚರ್ ಕೊಲಾಬರೇಷನ್ಗಳಿಗೂ ಹೆಲ್ಪ್ ಆಗ್ಬೋದು. ಉದಾಹರಣೆಗೆ ಟಾಟಾತೆ ಹೇಳಬೇಕು ಅಂತ ಹೇಳಿದ್ರೆ, ಟಾಟಾ ಈಗ ದಸೋ ಜೊತೆ ಒಪ್ಪಂದ ಮಾಡ್ಕೊಳ್ತಿದೆಯಲ್ಲ, ಟಾಟಾ ಅಡ್ವಾನ್ಸ್ ಸಿಸ್ಟಮ್ಸ್ ಲಿಮಿಟೆಡ್, ಅದು ದೊಡ್ಡ ಖಾಸಗಿ ಡಿಫೆನ್ಸ್ ಸಂಸ್ಥೆ. ಅದು ಬೋಯಿಂಗ್, ಲಾಕ್ಹಿಡ್ ಮಾರ್ಟಿನ್, ಏರ್ಬಸ್ ಅವರೊಂದಿಗೆಲ್ಲ ಅವರಿಗೆ ಕೊಲಾಬರೇಷನ್ ಇದೆ. ವಿಮಾನ ತಯಾರಿಕೆಯನ್ನು ಕಲಿತಾ ಇದ್ದಾರೆ, ಆಲ್ರೆಡಿ ಕೆಲಸ ಮಾಡ್ತಿದ್ದಾರೆ. ಆಲ್ರೆಡಿ ಒಂದೊಂದೇ ವಿಮಾನದ ಭಾಗಗಳನ್ನು ಭಾರತದಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡ್ತಿದ್ದಾರೆ. ಈಗ ಫೈಟರ್ ಜೆಟ್ಗೂ ಕೈ ಹಾಕಿದ್ರೆ ಫ್ಯೂಚರ್ನಲ್ಲಿ ಖಾಸಗಿ ಸಂಸ್ಥೆಗಳಿಗೂ ಇದರ ಸಾಮರ್ಥ್ಯ ಹೆಚ್ಚಾಗುತ್ತೆ. ಭಾರತೀಯ ಕಂಪನಿಗಳಿಗೆ ಸಾಮರ್ಥ್ಯ ಬಂದರೆ ಭಾರತಕ್ಕೆ ಸಾಮರ್ಥ್ಯ ಬಂದಂಗೆ ಲೆಕ್ಕ. HAL ಒಂದನ್ನೇ ನಂಬಿಕೊಂಡು ಅದೊಂದು ಹಾಡಿದೆಯಲ್ಲ ಕನ್ನಡದಲ್ಲಿ, ಊರಿಗೊಬ್ಳೆ ಆ ಥರದ್ದೇನೋ ಒಂದು ಹಾಡಿದೆಯಲ್ಲ, ಆ ಥರ ಹಾಡ್ತಾ ಕೂರ ತಪ್ಪುತ್ತೆ. ಜೊತೆಗೆ ಉದ್ಯೋಗ ಸೃಷ್ಟಿಯಾಗುತ್ತೆ, ಡಿಫೆನ್ಸ್ ರಫ್ತು ಕೂಡ ಇಂಪ್ರೂವ್ ಆಗುತ್ತೆ. ಜಗತ್ತಿನ ಡಿಫೆನ್ಸ್ ರಫ್ತಿನಲ್ಲಿ ಭಾರತದ ಪಾಲು ಬರೀ 0.2% ಇದೆ. ಇದರಲ್ಲಿ ದೊಡ್ಡ ಪಾಲು ಹೆಚ್ಚಾಗಬೇಕು. ಇಷ್ಟು ದೊಡ್ಡ ದೇಶದ್ದು ನಮ್ಮದು. ಅದೆಲ್ಲ ಆಗಬೇಕು ಅಂತ ಹೇಳಿದ್ರೆ ಖಾಸಗಿಯವರಿಗೆ ಇಲ್ಲಿ ದೊಡ್ಡ ಪ್ರಮಾಣದಲ್ಲಿ ಪ್ರೋತ್ಸಾಹ ಸಿಗಬೇಕು. ಸೊ ಯಾವ ಥರ ನೋಡಿದ್ರು ಕೂಡ ಇದು ಗುಡ್ ಡೀಲ್. ಇದಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಅನಿಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.